నాకు ఉంది. అయినా కూడా నేను తరలా పట్టేది, అట్రాసిటీ కేసులు ఎత్తిచ్చేది, తరలా పట్టేది, వానికి ఎత్తిపెట్టేది, అఫ్షియల్ ఎత్తిపెట్టేది తప్ప నేను చేసేలే. ఇప్పుడు నడుస్తా ఉండే కార్యదర్శి ఇది సూహేస్తే సమృద్ధి ఎవరు చేస్తాడో అధికారులు ఎవరికి అడ్డమే పని ఇంత కొందరు నాయకులు ఉన్నారు కాంగ్రెస్ కొందరే పని. నేను ఏడాది లెటర్ ఇస్తాను లెటర్ ఇచ్చేది, నేను లెటర్ ఇచ్చాను ಕೊಡ್ರಿ, ಲೆಟರ್ ಇಚ್ಛೆ ಇಲ್ಲಿ ಎಲ್ಲಿರೂ ಬಿಲ ತಗೊಳ್ಳೇಬೇಕು, ಇಲ್ಲಿ ಎಲ್ಲಿ ಬಂದ್ರು ಬಿಲ ತಗೊಳ್ಬೇಕು. ಯಾವ ವರ್ಷದಲ್ಲಿ ಬಂದು ನನ್ನ ಕೆಳಗೆ ಕೆಲಸ ಮಾಡ್ಲೇಬೇಕು. ಯಾಕೆಂದ್ರೆ ತಾಲೂಕು ಪ್ರಜೆ ನಾನು, ಈ ತಾಲೂಕು ಸುಪ್ರೀಂ ನಾನು. ಯಾವ ಡಿಪಾರ್ಟ್ಮೆಂಟ್ ಯಾವ ಅಧಿಕಾರಿ ಬಂದ್ರೆ ಕೂಡ ನನ್ನ ಕೆಳಗೆ ಕೆಲಸ ಮಾಡ್ಲೇಬೇಕು. ಅದಕ್ಕೆ ನಾನು ಯಾರಿಗೂ ಲೆಟರ್ ಕೊಡೋದು, ನಾನು ಕೊಡೋದು ನೀವು ಅಡ್ಡ ಹಾಕೋದು. ಒಂದಲ್ಲ ಒಂದ್ ದಿವಸ ನನಗೂ ಕಾಲ ಬರ್ತದೆ, ನಾನು ಅಡ್ಡಾಕ ರೀತಿ ಹಿಂಗಿರ್ತೇನೆ, ಮುಟ್ಟು ಮಾಡ್ಕೊಂಡು ಅಡ್ಡಾಕ್ತೀನಿ ನಂಗೆ. ಇವತ್ತು ನಾನು ಏನ್ ಅಡ್ಡಾಕ್ತಾ ಇದ್ರಿ, ಅಧಿಕಾರಿ ಅಡ್ಡಾಕ್ತಾ ಇದ್ರಿ, ಅಧಿಕಾರಿ ಸಪೋರ್ಟ್ ಮಾಡಿ ಭ್ರಷ್ಟ ಅಧಿಕಾರಿ ಏನ್ ಸಪೋರ್ಟ್ ಮಾಡ್ತಾ ಇದ್ರಿ. ನನಗೂ ಒಂದು ಕಾಲ ಬರ್ತದೆ, ಅದು ಹತ್ತದಲ್ಲೇ ಬರ್ತದೆ. ಹತ್ತದಲ್ಲಿ ಬಂದಾಗ ಕೆಳಗಡೆ ನೀವು ಮುಟ್ಟು ನೋಡ್ಕೋಬೇಕು ಅಂತ ಕಾಟ ಕೊಡ್ತೀನಿ ನಾನು. ಇವತ್ತು ನಾನು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾರ್ಯಾರು ತರಲೆ ಕೆಲಸ ಮಾಡ್ತಾ ಇದ್ರಿ, ಯಾರ್ಯಾರು ಕಾಲ ಹಿಡಿತಾ ಇದ್ರಿ, ಎಲ್ಲೆಲ್ಲೂ ಯಾರ್ಯಾರು ರೆಕಮೆಂಡ್ ಮಾಡ್ತಾರೆ ಎಲ್ಲ ಸಮೃದ್ಧಿ ಮಂದಿ ಗೊತ್ತಿದೆ. ಆದ್ರೆ ನಾನು ಮೂಕನಾಗಿದ್ದೀನಿ, ಮೂಕ ಅಪೇಕ್ಷೆಯಾಗಿರ್ತೀನಿ. ಆದ್ರೂ ನನಗೂ ದೇವರು ಒಂದಲ್ಲ ಒಂದ್ ದಿವಸ ಸರ್ಕಾರ ಬರ್ತದೆ, ಆಗ ನಾನು ತೋರಿಸ್ತೀನಿ. ಅಬ್ಬರು ಸೂಚಿತ ಇವತ್ತು ಯಾರ್ಯಾರು ಎಲ್ಲೆಲ್ಲಿ ನನ್ನ ಅನುದಾನ ಕಡ್ಡ ಹಾಕಿದಿರಿ, ಯಾವ ಲೆಟರ್ ಹೋಗಿದೆ, ಯಾವ ತಾಲೂಕು ಶಾಸಕರು ಮುಳಬಾಗಿಲು ತಾಲೂಕು ಇದಕ್ಕೆ ಲೆಟರ್ ಕೊಟ್ಟಿದ್ರಿ. ಭಗವಂತ ಒಬ್ಬಿದ್ರೆ ನೋಡ್ತಾ ಇರ್ತಾನೆ. ಯಾಕೊತ್ತಾ, ಪ್ರಜಾಪ್ರಭುತ್ವ ನಾನು ಕೂಡ ಶಾಸಕನಾಗಿದ್ದೆ, ಕಳ್ಳ ಶಾಸಕನಾಗಿಲ್ಲ, ಪ್ರಜಾಪ್ರಭುತ್ವದಿಂದಲೇ ಶಾಸಕನಾಗಿದ್ದೀನಿ ನಾನು. ಜನ ಮೆಚ್ಚ ಶಾಸಕ ಮಾಡಿದ್ದಾರೆ. ಆದ್ರೆ ಒಂದು ನನ್ನ ಕಣ್ಣಲ್ಲಿ ಬರ್ತಕ್ಕಂಥ ವಿಷಯ, ಇನ್ನೊಂದು ಮುಂದೊಂದು ಮಾತಾಡ್ತಕ್ಕಂಥ ಜಾಯಮಾನ ಸಮೃದ್ಧಿದಿಲ್ಲ. ನನ್ನ ಹತ್ರ ಇರ್ಲಿ ಇಲ್ದೇ ನಾನು ಓಪನ್ ಆಗಿ ಮಾತಾಡೋದು. ಇವತ್ತು ಅಣ್ಣನ ಇಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬಂದಿರ್ತಕ್ಕಂಥ ಹಾಕೊಂಡ್ ಬರ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಶಾಸಕ 100 ಕೋಟಿ, ನನಗೆ 10 ಕೋಟಿ. ನೀವೇ ಇಷ್ಟ ಮಾಡಿ, ಒಂದ್ 100 ರೂಪಾಯಿ, ನನಗೆ 10 ರೂಪಾಯಿ, 10 ರೂಪಾಯಿ ಎತ್ಕೊಂಡ್ರೆ ಯಾವ ಊರಿಗೆ ಏನ್ ರೋಡ್ ಹಾಕ್ಲಿ ನಾನು, ಯಾವ ಗುಂಡಿ ಮುಚ್ಚಲಿ ನಾನು. ಇವತ್ತು ನನಗೆ 10 ಕೋಟಿ ಕೊಟ್ಟಿದ್ದಾರೆ, ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ. 25 ಕೋಟಿ ಕೊಟ್ಟಿದ್ರು. ಪಾಪ ಇವ್ರು ನಮ್ ಕಾಂಟ್ರಾಕ್ಟರ್ ಎಲ್ಲ ತಾಳಿ ಇರ್ತಕ್ಕಂಥ ಅವ್ರ ಎಂತಿರ್ತ ಹೊರಗಟ್ಟಿದ್ದಾರೆ, ಕೆಲಸ ಮಾಡ್ತಾವ ನನ್ ಕಾಟ. ಇವತ್ತು ಕಾಂಟ್ರಾಕ್ಟ್ ಉಳಿದ್ರೆ ಮಾತ್ರ ಉಳಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ವರ್ಷಕ್ಕೆ ಬಿಲ್ ಆಗ್ತದೆ ಪಾಪ. ಸೊ ದಯವಿಟ್ಟು ಮುಂದಿನ ದಿವಸ ಒಳ್ಳೆ ಸರ್ಕಾರ ನಡೆಸ್ತಕ್ಕಂಥ ದೇವರು ಸರ್ಕಾರ ಕೊಡ್ಲಿ, ಇಂಥ ಸರ್ಕಾರ ತೊಲಗಲಿ. ಆದಷ್ಟು ಬೇಗ ನಾವು ಗಡಿಭಾಗದಲ್ಲಿದ್ದೀವಿ, ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತು.